ಎಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಿರೋರು ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ನಿಮ್ಮ ನೀಟ್ ರಿಸಲ್ಟ್ ಬಗ್ಗೆ ಕೆಲವು ಅಪ್ಡೇಟ್ಸ್‌ಗಳು ಬಂದಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ನಿಮಗೆ ನೀಟ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೇನಾದ್ರೂ ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್‌ಶಿಪ್ ಬೇಕಾಗಿದೆ ಅಂದ್ರೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಇದು ಮೆಂಬರ್ಶಿಪ್ ವ್ಯಾಲಿಡ್ ಇರುತ್ತೆ. ಇವಾಗ ನೀವೇನಾದ್ರೂ PU ಕಾಲೇಜ್‌ಗೆ 1 ಲಕ್ಷ ಕಟ್ಟಿದ್ದೀರಾ, MBBS‌ಗೆ 1.5 ಲಕ್ಷ ಕಟ್ಟಕ್ಕೆ ರೆಡಿ ಆಗಿದ್ದೀರಾ ಅಂದ್ರೆ ಈ ಒಂದು ಮೆಂಬರ್ಶಿಪ್ ಫೀಸ್‌ನ ನೀವು ಆಫರ್ಡ್ ಮಾಡ್ಬೋದಾಗಿರುತ್ತೆ. ಅಂತ ದೊಡ್ಡ ಅಮೌಂಟ್ ಏನಂತ ಅನ್ಸಲ್ಲ ನಿಮ್ಗೆ. ಮತ್ತೆ ನಿಮ್ಗೆ ಏನಾದ್ರೂ ಕೌನ್ಸೆಲಿಂಗ್ ಅಲ್ಲಿ ಮಿಸ್ಟೇಕ್ ಆಗಬಾರ್ದು, ಕರೆಕ್ಟ್ ಆಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಅಂದ್ರೆ ಈ ಒಂದು ನಂಬರ್‌ಗೆ ವಾಟ್ಸ್ಆಪ್ ಮಾಡಿ, ಕಾಲ್ ಸಪೋರ್ಟ್ ಕೂಡ ಇನ್ಕ್ಲೂಡ್ ಇರುತ್ತೆ. ಎನ್ರೋಲ್ ಆಗ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೌನ್ಸೆಲಿಂಗ್ ಅಲ್ಲಿ ಏನಾಗುತ್ತೆ ಮೆಂಬರ್ಶಿಪ್ ಇಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಿಮ್ಗೆ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಶನ್ ಡೆಪಾಸಿಟ್ ಅಂತ ಲಕ್ಷಾಂತರ ರೂಪಾಯಿನ ಕಟ್ಸ್ಕೊತಾರೆ. ಅದು ನೀವು ಕರೆಕ್ಟ್ ಆಗಿ ಎಕ್ಸಿಟ್ ಆಯ್ತು ಅಂದ್ರೆ ಮಾತ್ರ ಅಮೌಂಟ್ ವಾಪಸ್ ಬರುತ್ತೆ. ಏನಾದ್ರೂ ನೀವು ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಪ್ರೊಸೆಸ್ ಕ್ಯಾರಿಡ್ ಔಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ ಇವ್ರ ತರ ನಿಮ್ಮ ಅಮೌಂಟ್ ಲಕ್ಷಾಂತರ ರೂಪಾಯಿ ಹೋಗುತ್ತೆ. ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡ್ ಇರುತ್ತೆ ಅವ್ರ ಮಾತ್ರ ಮೆಸೇಜ್ ಮಾಡಿ, ಕಾಲ್ ಸಪೋರ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಎಲ್ಲರಿಗೂ ಕೂಡ ಗೊತ್ತಿರಬಹುದು ಅಂತ ಅನ್ಕೋತೀನಿ. ನೀಟ್ ರಿಸಲ್ಟ್ ಬಗ್ಗೆ 2 ಕೋರ್ಟಲ್ಲಿ ಕೇಸ್ ನಡೀತಿದೆ. ಒಂದು ಮದ್ರಾಸಲ್ಲಿ ನಡೀತಿದೆ, ಇನ್ನೊಂದು ಮಧ್ಯಪ್ರದೇಶಲ್ಲಿ ನಡೀತಿದೆ. ಇವಾಗ ಮದ್ರಾಸಲ್ಲಿ ಏನ್ ಕೇಸ್ ನಡೀತಿತ್ತಲ್ಲ ಅದು ಫೈನಲ್ ವರ್ಡಿಕ್ಟ್ ಬಂದಿದೆ. ಹಾಗಾದ್ರೆ ಫೈನಲ್ ಡಿಸಿಷನ್ ಏನ್ ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ ನೋಡ್ಬೋದಾಗಿರುತ್ತೆ. ಇದು ಅಫಿಷಿಯಲ್ ಕೋರ್ಟ್ ನೋಟಿಫಿಕೇಶನ್ ಆಗಿರುತ್ತೆ, ಮದ್ರಾಸ್ ಹೈಕೋರ್ಟ್. ಇಲ್ಲಿ ನೀವು ನೋಡ್ಬೋದು 13 ಜನ ಕೇಸ್ ಹಾಕಿದ್ದಾರೆ, ಸರಿನಾ? ಈ ಒಂದು ಕೇಸು ಸಾಕಷ್ಟು ದಿನ ನಡೆದಿದೆ, ಮತ್ತೆ ವಾದ ವಿವಾದಗಳು ಆಗಿದೆ. ಇವಾಗ ಫೈನಲ್ ವರ್ಡಿಕ್ಟ್ ನ ಕೊಟ್ಟಿದ್ದಾರೆ ಜಡ್ಜು. ಏನಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ತರದ ನೀಟ್ ರೀ ಎಕ್ಸಾಮ್ ಮಾಡಕ್ಕಾಗಲ್ಲ. ಈ ಒಂದು ಕೇಸ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಲ್ಲಾ ಪಿಟಿಷನ್ ಏನ್ ಹಾಕಿದ್ರಲ್ಲ 13 ಜನ ಎಲ್ಲಾನು ಕೂಡ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ತರದ ಸಮಸ್ಯೆ ಆಗಿಲ್ಲ. ಯಾಕೆಂದ್ರೆ ನ್ಯಾಚುರಲ್ ಲೈಟ್ ಆರಾಮಾಗಿ ಬರ್ತಿತ್ತು, ಕರೆಂಟ್ ಹೋಗಿದ್ರು ಕೂಡ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ. ಅದು ಯಾವುದೇ ತರದ ನೀಟ್ ರೀ ಎಕ್ಸಾಮ್ ನಡೆಸೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರೆ ಅದು ಕೇಸ್ ನಡೀತಿದಲ್ಲ ಚೆನ್ನೈಯಲ್ಲಿ, ಅದು ಕ್ಲೋಸ್ ಆಗಿದೆ. ಅದ್ರ ಬಗ್ಗೆ ನೀವು ಇನ್ನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗಾದ್ರೆ ನೀಟ್ ರಿಸಲ್ಟ್ ಯಾವಾಗ ಬರ್ಬೋದು, ಇದ್ರ ಬಗ್ಗೆ ಏನೊಂದು ಅಪ್ಡೇಟ್ ಇದೆ ಅಂದ್ರೆ ಇವಾಗ NT ಅವರು ಫಸ್ಟ್ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ನಿಮ್ಮ ರಿಜಿಸ್ಟ್ರೇಷನ್ ಓಪನ್ ಆಗ್ಬೇಕಾದ್ರೆ ಫೆಬ್ರವರಿ 7ನೇ ತಾರೀಕಿಗೆ. ಅಲ್ಲಿ ಅವ್ರು ಹೇಳಿರೋದೇನೆಂದ್ರೆ ಜೂನ್ 14ನೇ ತಾರೀಕು ಒಳಗಡೆ ಯಾವಾಗಾದ್ರೂ ಕೂಡ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ದಾರೆ. ಅಂದ್ರೆ 14ನೇ ತಾರೀಕು ಒಳಗಡೆ ಬರ್ಬೋದು ಅಥವಾ 14ನೇ ತಾರೀಕೆ ಬರ್ಬೋದು, ಹೇಳಕ್ಕಾಗಲ್ಲ. ಒಟ್ನಲ್ಲಿ ಅಪ್ರೋಕ್ಸ್ ಆಗಿ ಈ ಒಂದು ಡೇಟ್ ರೇಂಜ್ ಅಲ್ಲಿ ನಿಮ್ಮ ನೀಟ್ ರಿಸಲ್ಟ್ ನ ನೀವು ಎಕ್ಸ್ಪೆಕ್ಟ್ ನ ಮಾಡಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾಗಿರುವಂತ ಅಪ್ಡೇಟ್ ಏನಂದ್ರೆ ತಮಿಳ್ನಾಡಲ್ಲಿ ಆಗ್ಲೇ ಎಲ್ಲಾ ಕೂಡ ನೀಟ್ ಅಪ್ಲಿಕೇಶನ್ಗಳು ಓಪನ್ ಆಗ್ತಿದೆ. ಅದರಿಂದ ನಿಮ್ಮ ನೀಟ್ ರಿಸಲ್ಟ್ ಕೂಡ ಬೇಗ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಮಧ್ಯಪ್ರದೇಶಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಇದೆಯಲ್ಲ ಅದು ಬಂದ್ಬಿಟ್ಟು 9ನೇ ತಾರೀಕಿದೆ. 9ನೇ ತಾರೀಕು ಏನಾಗುತ್ತೆ ನೋಡ್ಬೇಕಾಗುತ್ತೆ. ಮತ್ತೆ ಈ ವಿದ್ಯಾರ್ಥಿಗಳು ಏನಾದ್ರು ಸುಪ್ರೀಂ ಕೋರ್ಟ್ ಹೋಯ್ತು ಅಂದ್ರೆ ನೀಟ್ ರಿಸಲ್ಟ್ ಮೇಲೆ ಹೋಲ್ಡ್ ಆನ್ ಬರ್ಬೋದು. ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ಸದ್ಯಕ್ಕೆ ಈ ರೀತಿ ಇದೆ ಅಪ್ಡೇಟು. ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಒಂದು ನಂಬರ್‌ಗೆ ವಾಟ್ಸ್ಆಪ್ ಮಾಡ್ಬಿಟ್ಟು ಎನ್ರೋಲ್ ಆಗಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು. ಮತ್ತೆ ಇದೇ ರೀತಿ ಅಪ್ಡೇಟ್ಸ್‌ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್‌ಗಳಿಗೆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಒಂದು ಅಪ್ಡೇಟ್ ಅನ್ನೋದನ್ನ ತಿಳಿಸಿ. ಧನ್ಯವಾದಗಳು.